ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂತೆ ಭಾಷೆಯ ಸ್ವರೂಪದ ಬಗ್ಗೆ ಜೊತೆಗೆ ಭಾಷಾ ಕೌಶಲ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾಷೆಯ ಸ್ವರೂಪ ಅಂತ ಅಂದಾಗ ನೋಡಿ, ಭಾಷೆ ಏನಿದೆ ಧ್ವನಿ ಸಂಕೇತಗಳ ಯಾದೃಚ್ಛಿಕವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಏನು, ಅದು ಸಂಕೇತ ಒಳ ಆಗಿದೆ, ಅದು ಸಂಕೇತಗಳ ಅಂತ ಹಾಕ್ಬೇಕು. ಓಕೆ, ಭಾಷೆ ಅನ್ನುವಂಥದ್ದು ಧ್ವನಿ ಸಂಕೇತಗಳ ಯಾದೃಚ್ಛಿಕವಾಗಿದೆ ಅಂತ. ಓಕೆ, ಇನ್ನು ಭಾಷೆ ಅನ್ನುವಂಥದ್ದು ಒಂದು ಕೌಶಲ, ಜೊತೆಗೆ ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧವಾದ ವ್ಯವಸ್ಥೆ ಅನ್ನೋದು ಕೂಡ ಆಗುತ್ತೆ. ಜೊತೆಗೆ ಭಾಷೆಯು ಮಾನವ ನಿರ್ಮಿತವಾದದ್ದು. ಓಕೆ, ಆಮೇಲೆ ಭಾಷೆ ಅನ್ನುವಂಥದ್ದು ಅನುಕರಣೆಯಿಂದ ಮೂಡಿ ಬರುವಂತದ್ದು. ಆಮೇಲೆ ಭಾಷೆ ಅನ್ನುವಂಥದ್ದು ನೈಸರ್ಗಿಕ ಪ್ರಕ್ರಿಯೆ ಅಲ್ಲ, ಇದು ಜೈವಿಕ ಹಾಗೂ ಅನುವಂಶಿಕವಾಗಿದೆ. ಓಕೆ, ಭಾಷೆ ಅನ್ನುವಂಥದ್ದು ಜೈವಿಕ ಮತ್ತು ಅನುವಂಶಿಕವಾಗಿದೆ. ಓಕೆ, ಭಾಷೆಯನ್ನ ಕಲಿಯೋದಕ್ಕೆ ಅನುಕರಣೆ ಏನಿದೆಯಲ್ಲ, ಇದು ಅತ್ಯಂತ ಅವಶ್ಯಕವಾಗಿದೆ. ಇದು ಭಾಷೆಯ ಕಲಿಕೆಯ ಮೊದಲ ಹಂತನೇ ಅನುಕರಣೆ ಆಗಿರುತ್ತೆ. ಓಕೆ, ಇದ್ರ ಸಲುವಾಗಿ ಬಹಳಷ್ಟು ಸಲ ಪ್ರಶ್ನೆಯನ್ನ ಕೇಳಿದರೆ ನೋಡಿ, ಭಾಷೆಯನ್ನ ಕಲಿಯೋದಕ್ಕೆ ಅನುಕರಣೆ ಏನಿದೆ ಇದು ಅತ್ಯಂತ ಅವಶ್ಯಕವಾಗಿದೆ, ಇದು ಭಾಷೆಯ ಕಲಿಕೆಯ ಮೊದಲ ಹಂತ ಆಗಿದೆ ಅಂತ ಹೇಳ್ಬೋದು. ಅಭ್ಯಾಸದಿಂದ ಭಾಷೆಯು ಸ್ಪಷ್ಟವಾಗಿ ಬೆಳೀತಾ ಹೋಗುತ್ತೆ. ನೋಡಿ, ಅಭ್ಯಾಸದಿಂದ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಭಾಷೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬೆಳೀತಾ ಹೋಗುತ್ತೆ. ಇದೊಂದು ಅಭಿವ್ಯಕ್ತಿ ಸಾಧನ ಹಾಗೂ ವಿಕಾಸನದ ಸಾಧನ ಕೂಡ ಆಗಿದೆ. ಓಕೆ, ಇನ್ನು ಭಾಷೆ ಏನಿದೆ ಇದು ಉತ್ಪಾದಕ ಗುಣವನ್ನ ಒಳಗೊಂಡಿದೆ. ಭಾಷೆ ಏನಿದೆ ಇದು ಉತ್ಪಾದಕ ಗುಣವನ್ನ ಹೊಂದಿದೆ ಹಾಗೂ ಸ್ವೀಕೃತಿ ಕೂಡ ಆಗಿದೆ ಭಾಷೆ. ಇನ್ನು ಭಾಷೆ ಪರಿವರ್ತನಾಶೀಲ ಕೂಡ ಆಗಿದೆ. ಓಕೆ, ಎಸ್, ಮುಂದುವರೆದು ನೋಡೋದಾದ್ರೆ ಭಾಷೆ ಒಂದು ಸಾಮಾಜಿಕ ಕ್ರಿಯೆ ಮತ್ತು ಸಂಪರ್ಕ ಸಾಧನ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಇದಕ್ಕೆ ಅಂದ್ರೆ ಭಾಷೆಗೆ ಭೌಗೋಳಿಕ ಗಡಿ ಹಾಗೂ ಸಂಕೀರ್ಣತೆಯಿಂದ ಸರಳತೆಯ ಕಡೆಗೆ ಸಾಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಭಾಷೆಯು ಕ್ರಮಬದ್ಧವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಗುವಂಥದ್ದು. ಆಮೇಲೆ ಭಾಷೆ ಅನ್ನುವಂಥದ್ದು ಒಂದು ಆಲೋಚನಾ ಸಾಧನ ಕೂಡ ಆಗಿರುತ್ತೆ. ನಾವೇನೇ ಒಂದು ಆಲೋಚನೆ ಮಾಡ್ತಾ ಇದ್ರು ಕೂಡ ನಾವು ಭಾಷೆ ಮುಖಾಂತರನೇ ಆಲೋಚನೆ ಮಾಡುವಂಥದ್ದು, ಹೌದಲ್ವಾ? ಇನ್ನು ಉಪಭಾಷೆ ಅಂದ್ರೆ ಏನು? ಉಪಭಾಷೆ ಅಂತ ನೋಡಿದಾಗ ಸಾಮಾನ್ಯವಾಗಿ ಒಂದು ಭಾಷೆ ಏನಿದೆ ವಿವಿಧ ರೂಪಗಳನ್ನ ಅಥವಾ ಪ್ರಭೇದಗಳನ್ನ ಆ ಭಾಷೆಯ ಉಪಭಾಷೆಗಳು ಅಂತ ನಾವು ಕರಿತೀವಿ. ನೋಡಿ, ಸಾಮಾನ್ಯವಾಗಿ ಒಂದು ಭಾಷೆಯು ವಿವಿಧ ರೂಪಗಳನ್ನ ಅಥವಾ ಪ್ರಭೇದಗಳನ್ನ ಆ ಭಾಷೆಯ ಉಪಭಾಷೆಗಳೆಂದು ನಾವು ಕರಿತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಕನ್ನಡ ಭಾಷೆಯಲ್ಲಿ ನಾವು ಧಾರವಾಡ ಕನ್ನಡ, ಉತ್ತರ ಕನ್ನಡ ಭಾಷೆ ನಮ್ದು ಅಂತ ಹೇಳ್ತೀವಿ, ಹೌದಲ್ವಾ? ಈಗ ದಾವಣಗೆರೆ ಸೈಡ್ ಕನ್ನಡ ಭಾಷೆ ಏನಿದೆ ಅದೇ ಬೇರೆ ತರ ಇದೆ, ಹೌದಲ್ವಾ? ಇನ್ನು ವಿಜಯಪುರ ಸೈಡ್ ಕನ್ನಡ ಭಾಷೆ ಅದೇ ಬೇರೆ ತರ ಇದೆ. ನೀವು ಹುಬ್ಬಳ್ಳಿ, ಓಕೆ, ಈ ರೀತಿಯಾಗಿ ಇವನು ಜೊತೆಗೆ ಮಂಗಳೂರು ಕನ್ನಡ, ಇದೆಲ್ಲ ಏನು ಬೇರೆ ಆಗ್ತಾ ಹೋಗುತ್ತೆ. ಸೊ ಅವನ್ನ ನಾವೇನಂತ ಕರಿತೀವಿ, ಉಪಭಾಷೆಗಳು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಮುಂದುವರೆದು ನೋಡೋದಾದ್ರೆ, ಈಗ ಉಪಭಾಷೆ ಆಯ್ತು. ಸಾರಿ, ಮಾತೃಭಾಷೆ ಅಂದ್ರೆ ಏನು? ತಾಯಿಯ ಮಡಿಲಲ್ಲಿ ಅಥವಾ ತಾಯಿಯ ಮಡಿಲಿನಲ್ಲಿ ಕಲಿಯುವಂತಹ ಭಾಷೆಯನ್ನು ನಾವು ಮಾತೃಭಾಷೆ ಅಂತ ಕರಿತೀವಿ. ಉದಾಹರಣೆಗೆ ಸ್ಥಳೀಯ ಭಾಷೆ, ಕರ್ನಾಟಕದ ಸ್ಥಳೀಯ ಭಾಷೆ ಕನ್ನಡ. ಓಕೆ, ಆಂಧ್ರ ಪ್ರದೇಶದ ಸ್ಥಳೀಯ ಭಾಷೆ ತೆಲುಗು. ಸೊ ಇವೆಲ್ಲ ಏನು ಮಾತೃಭಾಷೆಗಳು ಅಂತ ಹೇಳ್ತೀವಿ. ಸೊ ಸಮಾಜ ಭಾಷೆ ಅಂತ ಹೇಳಿ ನಾವು ಇನ್ನೊಂದನ್ನ ನೋಡ್ತೀವಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮಾಜ ಭಾಷೆ ಅಂದ್ರೆ ಒಂದು ಸಮಾಜದ ಬಹುಸಂಖ್ಯಾತರ ಸಾಮಾಜಿಕ ವ್ಯವಹಾರಿಕ ಭಾಷೆಯನ್ನ ಸಾಮಾಜಿಕ ಭಾಷೆ ಅಂತ ಕರಿತೀವಿ. ನೋಡಿ, ಒಂದು ಸಮಾಜದ ಬಹುಸಂಖ್ಯಾತರ ಸಾಮಾಜಿಕ ವ್ಯವಹಾರಿಕ ಭಾಷೆ ಯಾವ್ದಾಗಿರುತ್ತೋ ಅದನ್ನ ನಾವು ಸಾಮಾಜಿಕ ಭಾಷೆ ಅಂತ ಕರಿತೀವಿ. ಇನ್ನು ಕನ್ನಡಿಗರ ಸಾಮಾಜಿಕ ಭಾಷೆ ಯಾವುದು? ಕನ್ನಡ. ಭಾರತೀಯರು ಅಂತ ನಾವು ತಗೊಂಡಾಗ ಇಂಡಿಯಾದಲ್ಲಿ ಸಾಮಾಜಿಕ ಭಾಷೆ ಯಾವುದು? ಹಿಂದಿ ಆಗಿರುತ್ತೆ. ಓಕೆ, ಈಗ ನೋಡಿ, ಇದಿಷ್ಟು ಭಾಷಾ ಸ್ವರೂಪ ಆಯ್ತು. ಓಕೆ, ಭಾಷಾ ಸ್ವರೂಪದಲ್ಲಿ ನಾವೇನೇನ್ ನೋಡಿದ್ವಿ? ಮಾತೃಭಾಷೆ, ಉಪಭಾಷೆ, ಸಾಮಾಜಿಕ ಭಾಷೆ, ಇವೆಲ್ಲವನ್ನು ನೋಡಿದ್ವಿ. ಈಗ ಭಾಷಾ ಕೌಶಲ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಒಟ್ಟಾರೆ ನಾವು 4 ಭಾಷಾ ಕೌಶಲ್ಯಗಳನ್ನ ನಾವು ಗುರುತಿಸ್ತೀವಿ. ಯಾವುದು? LSRW ಅಂತ. LSRW ಇದು ಕ್ರಮವಾಗಿ ಇದೇ ರೀತಿನೇ ಹೇಳ್ಬೇಕು. ಎಲ್ ಆದ್ಮೇಲೆ ಎಸ್ ಆದ್ಮೇಲೆ ಆರ್ ಆದ್ಮೇಲೆ ಡಬ್ಲ್ಯೂ. ಮೀನ್ಸ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಓಕೆ, ಲಿಸ್ನಿಂಗ್ ಅಂದ್ರೇನು? ಆಲಿಸುವುದು. ಸ್ಪೀಕಿಂಗ್ ಅಂದ್ರೇನು? ಮಾತನಾಡುವುದು. ರೀಡಿಂಗ್ ಅಂದ್ರೇನು? ಓದುಗಾರಿಕೆ. ರೈಟಿಂಗ್ ಅಂದ್ರೇನು? ಬರಹಗಾರಿಕೆ. ಇನ್ನು ಆಲಿಸುವುದು ಅಂತ ಏನಿದೆ, ಈ ಲಿಸನಿಂಗ್ ಸ್ಕಿಲ್ ಅನ್ನ ನಾವು ಸ್ವೀಕೃತಿ ಕೌಶಲ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವೀಕೃತಿ
ಕೌಶಲ್ಯ ಅಂತ. ಮಾತುಗಾರಿಕೆ ಅದನ್ನೇನಂತ ಹೇಳ್ತೀವಿ, ಉತ್ಪಾದಕ ಕೌಶಲ್ಯ ಅಂತ ಕರಿತೀವಿ. ಓಕೆ, ಇನ್ನು ಓದುಗಾರಿಕೆ ಏನಿದೆಯಲ್ಲ ಇದನ್ನ ಉತ್ಪಾದಕ ಕೌಶಲ್ಯ. ಓಕೆ, ಜೊತೆಗೆ ಬರಹಗಾರಿಕೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಲಿಸುವುದು ಮೊದಲನೇದು, ಆಲಿಸುವುದು ಇದೊಂದು ಪ್ರಜ್ಞಾಪೂರ್ವಕ ಹಾಗೂ ಉದ್ದೇಶ ಪೂರ್ವಕ ಮಾನಸಿಕ ಕ್ರಿಯೆ ಆಗಿರುತ್ತೆ. ಯಾವುದು? ಆಲಿಸುವಿಕೆ ಅನ್ನುವಂಥದ್ದು. ಒಂದು ಭಾಷೆಯಲ್ಲಿರುವಂತಹ ಧ್ವನಿಗಳನ್ನ ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸೋದಕ್ಕೆ ನಾವು ಆಲಿಸುವಿಕೆ ಅಂತ ಕರಿತೀವಿ. ಓಕೆ, ಅಂದ್ರೇನು? ಇದು ಸ್ವೀಕೃತಿ ಕೌಶಲ್ಯ ಆಗಿರುತ್ತೆ. ಓಕೆ, ನಾವು ಕೇಳುವಂತ ಎಲ್ಲಾ ಶಬ್ದವೂ ಕೂಡ ಆಲಿಸುವಿಕೆ ಆಗೋದಿಲ್ಲ. ಓಕೆ, ಆಲಿಸುವ ಕೌಶಲ್ಯಗಳು ಅಂತ ನೋಡಿದಾಗ ಧ್ವನಿಯಲ್ಲಿ ಏರಿಳಿತಗಳನ್ನ ಸ್ಪಷ್ಟವಾಗಿ ಗುರುತಿಸಬೇಕು. ಧ್ವನಿಯನ್ನ ಕಿವಿಗೊಟ್ಟು ಆಲಿಸುವುದು, ಮಾನಸಿಕ ಏಕಾಗ್ರತೆಯಿಂದ ಆಲಿಸುವುದು, ಧ್ವನಿಗಳ ವ್ಯತ್ಯಾಸಗಳಲ್ಲಾಗುವಂತಹ ಬದಲಾವಣೆಯನ್ನ ಗುರುತಿಸುವುದು, ಪದಗಳ ಹಾಗೂ ವಾಕ್ಯಗಳ ಅರ್ಥಗಳನ್ನ ಗುರುತಿಸೋದು, ವಿಷಯವನ್ನ ಗ್ರಹಿಸಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳೋದು, ವಿಷಯಗಳನ್ನ ಆಲಿಸುತ್ತಾ ವ್ಯಾಖ್ಯಾನಿಸಿಕೊಳ್ಳುವುದು, ಸಮನ್ವಯಗೊಳಿಸಿಕೊಳ್ಳುವುದು, ದೃಶ್ಯಾವಳಿಗಳನ್ನ ಕಲ್ಪಿಸಿಕೊಳ್ಳುವುದು, ಹೇಳುವವರು ಉದ್ದೇಶ ಹಾಗೂ ಹೇಳುವವರ ಆಗ್ಬೇಕಿದು. ಓಕೆ, ಹೇಳುವವರ ಉದ್ದೇಶ ಹಾಗೂ ಮನೋಭಾವನೆಯನ್ನ ತಿಳಿಯುವಂಥದ್ದು, ಆಲಿಸುತ್ತಾ ವಿಷಯವನ್ನ ಸಾಮಾನ್ಯೀಕರಿಸಿಕೊಳ್ಳುವುದು, ವಿಷಯ ಆಲಿಸಿ ಸೂಕ್ತ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವುದು. ಇವೆಲ್ಲವೂ ಏನು ಆಲಿಸುವಂತ ಕೌಶಲ್ಯಗಳಿಗೆ ಒಳಪಟ್ಟಿರುವಂತದ್ದು. ಈಗ ಮಾತುಗಾರಿಕೆ ಅಂದ್ರೇನು? ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಅರ್ಥಪೂರ್ಣವಾಗಿ, ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಪಡಿಸುವುದನ್ನೇ ನಾವೇನಂತ ಕರಿತೀವಿ? ಮಾತುಗಾರಿಕೆ ಅಂತ ಕರಿತೀವಿ. ಮಾತು ಅನ್ನುವಂಥದ್ದೇನು? ಇದು ಒಂದು ಮಾನಸಿಕ ಪ್ರಕ್ರಿಯೆ. ಓಕೆ, ಮಾತು ಅನ್ನುವಂಥದ್ದು ಒಂದು ಮಾನಸಿಕ ಕ್ರಿಯೆ ಅಂತ ಕೂಡ ನಾವು ಹೇಳ್ಬೋದು. ಮಾತುಗಳು ನೇರವಾಗಿ, ನಿರರ್ಗಳವಾಗಿ, ಅರ್ಥಬದ್ಧವಾಗಿ ಹಾಗೂ ಭಾವಪೂರ್ಣವಾಗಿ ಇರಬೇಕು. ಮಾತುಗಾರಿಕೆ ಕೌಶಲ್ಯ ಅಂತ ನೋಡಿದಾಗ ನೋಡಿ, ಧ್ವನಿಗಳನ್ನ ಸುಸ್ಪಷ್ಟವಾಗಿ, ಅರ್ಥಪೂರ್ಣವಾಗಿ ಉಚ್ಚರಿಸುವುದು ಆಗಿರುತ್ತೆ. ಅದನ್ನ ನಾವು ಮಾತುಗಾರಿಕೆ ಕೌಶಲ್ಯ ಉಳ್ಳಂತವ್ರು ಅಂತ ಹೇಳ್ತೀವಿ. ಓಕೆ, ಇನ್ನು ಪದಗಳನ್ನ, ವಾಕ್ಯಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಅರ್ಥಕ್ಕೆ ಅನುಗುಣವಾಗಿ ಧ್ವನಿಗಳನ್ನ, ಏರಿಳಿತಗಳನ್ನ ಅಳವಡಿಸಿಕೊಂಡು ಮಾತನಾಡುವಂಥದ್ದು. ಜೊತೆಗೆ ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ ಮಾತನಾಡುವಂಥದ್ದು, ಶ್ರೋತೃಗಳನ್ನ ಅಳವಡಿಸಿಕೊಂಡು ಮಾತನಾಡುವುದು, ಕ್ರಮಬದ್ಧವಾಗಿ ಮಾತನಾಡುವುದು, ಸಹಜವಾಗಿ ಹಾಗೂ ಶುದ್ಧವಾಗಿ ಒಂದು ಚೌಕಟ್ಟಿನಲ್ಲಿ ಶುದ್ಧ ಕನ್ನಡದಲ್ಲಿ ಮಾತನಾಡುವುದು, ಜೊತೆಗೆ ಅಲ್ಪ ಪ್ರಾಣ, ಮಹಾಪ್ರಾಣಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವುದು, ಕತೆ ಹೇಳುವುದು, ವಿವರಣೆ ನೀಡುವುದು, ಮಾತನಾಡುವ ಶಿಷ್ಟಾಚಾರವನ್ನ ಪಾಲಿಸುವಂಥದ್ದು, ಸಮಯೋಚಿತವಾಗಿ ಮಾತನಾಡುವುದು, ಇವೆಲ್ಲವೂ ಕೂಡ ಮಾತುಗಾರಿಕೆ ಕೌಶಲ್ಯಕ್ಕೆ ಸಂಬಂಧಿಸಿದ್ದು. ಓಕೆ, ಈಗ ನೋಡೋಣ ಓದುಗಾರಿಕೆ ಕೌಶಲ್ಯ. ಓದು ಅನ್ನುವಂಥದ್ದೇನಿದೆಯಲ್ಲ ಇದು ಒಂದು ಮಾನಸಿಕ ಹಾಗೂ ಶಾಬ್ದಿಕ ಕ್ರಿಯೆ ಆಗಿದೆ. ಓಕೆ, ಮಾನಸಿಕ ಹಾಗೂ ಶಾಬ್ದಿಕ ಕ್ರಿಯೆ ಆಗಿದೆ. ಇದು ಮಾತುಗಾರಿಕೆಯ ನಂತರ ಬರುವಂತಹ ಕೌಶಲ. ಓಕೆ, ಮುದ್ರಿತ ವಿಷಯವನ್ನ ಅರ್ಥಬದ್ಧವಾಗಿ ಅಭಿವ್ಯಕ್ತಿಸುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಓದುಗಾರಿಕೆ ಕೌಶಲ್ಯ ಅಂತ ಕರಿತೀವಿ. ಇನ್ನು ಓದುಗಾರಿಕೆ ಕೌಶಲ್ಯಗಳು ಅಥವಾ ಓದುವಂತಹ ಕೌಶಲ್ಯಗಳು, ವಿಧಾನಗಳು, ಇದನ್ನ ನಾವು ನೋಡ್ತಾ ಹೋದ್ರೆ ವಾಚನ ಸಾಮಗ್ರಿ ಅಂತಂದ್ರೆ ಏನು? ಪುಸ್ತಕ, ಹೌದಲ್ವಾ? ಸರಿಯಾಗಿ ಹಿಡಿದುಕೊಂಡು ಓದುವಂಥದ್ದು, ಸರಿಯಾದ ಭಂಗಿಯಲ್ಲಿ ನಿಂತು ಅಥವಾ ಕುಳಿತು ಓದುವುದು, ಸಹಜವಾಗಿ, ಸೂಕ್ತವಾಗಿ, ಕಣ್ಚಾಲನೆ ಹಾಯಿಸುತ್ತಾ ಓದುವಂಥದ್ದು. ಓಕೆ, ಇನ್ನು ಪಠ್ಯದ ಅರ್ಥಕ್ಕೆ ಅನುಗುಣವಾಗಿ ಧ್ವನಿ ಏರಿಳಿತವನ್ನ ಅನುಸರಿಸಿಕೊಂಡು ಓದುವಂಥದ್ದು, ಪದ ಅಥವಾ ಪಠ್ಯ ವಿಷಯ ವಸ್ತುವನ್ನ ಅರ್ಥಗ್ರಹಿಸಿಕೊಂಡು ಓದುವಂಥದ್ದು, ಕಾಗುಣಿತಾಂಶಗಳು, ಲೇಖನ ಚಿಹ್ನೆಗಳನ್ನ ಅನುಸರಿಸಿ ಓದುವಂಥದ್ದು, ಉದ್ದೇಶಪೂರ್ವಕವಾಗಿ ಮಾನಸಿಕ ಶಿಸ್ತಿನಿಂದ ಓದುವಂಥದ್ದು, ಬಿಡಿ ಬಿಡಿಯಾಗಿ ಓದದೆ ಪದಗಳು ಹಾಗೂ ವಾಕ್ಯಗಳನ್ನ ಸಂಯೋಜಿಸಿಕೊಂಡು ಓದುವಂಥದ್ದು. ಓಕೆ, ಪಠ್ಯದಲ್ಲಿ ನಿಲುಗಡೆ ಸ್ಥಾನವನ್ನ ಅನುಸರಿಸಿಕೊಂಡು ಓದುವಂಥದ್ದು. ಓಕೆ, ಅಲ್ಪ ಪ್ರಾಣ, ಮಹಾಪ್ರಾಣ, ಒತ್ತಕ್ಷರ, ಸಂಯುಕ್ತಾಕ್ಷರಗಳನ್ನ ಉಚಿತ ಸ್ವರಭಾರಗಳೊಂದಿಗೆ ಓದುವಂಥದ್ದು, ಮೌನವಾಗಿ ಓದಿ ವಿಷಯವನ್ನ ಗ್ರಹಿಸುವಂಥದ್ದು, ಸ್ವತಂತ್ರವಾಗಿ ಓದುವಂತಹ ಹವ್ಯಾಸವನ್ನ ರೂಢಿಸಿಕೊಳ್ಳುವಂಥದ್ದು. ಓಕೆ, ಓದಿದ ಸಾಮಗ್ರಿಯ ವಿಷಯ, ಆಶಯ ಹಾಗೂ ಅದರ ಭಾವಾರ್ಥವನ್ನ ಅರಿಯಬೇಕು. ಓಕೆ, ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಿಸಿದ್ದು? ಓದುಗಾರಿಕೆಗೆ ಸಂಬಂಧಿಸಿದ್ದು. ಈಗ ನೋಡೋಣ ಬರವಣಿಗೆ. ಭಾಷೆಯ ಮೂರ್ತ ರೂಪವನ್ನ ನಾವೇನಂತ ಕರಿತೀವಿ? ಬರವಣಿಗೆ ಅಂತ ಕರಿತೀವಿ. ಓಕೆ, ಭಾಷೆಯ ಮೂರ್ತ ರೂಪವನ್ನ ಏನಂತ ಕರಿತೀವಿ? ಮೂರ್ತ ರೂಪ. ಭಾಷೆಯ ಮೂರ್ತ ರೂಪ ಏನಾಗಿರುತ್ತೆ? ಬರವಣಿಗೆ. ಓಕೆ,
ಬರವಣಿಗೆ ಅಂದ್ರೆ ಏನು? ಭಾಷೆಯ ಮೂರ್ತ ರೂಪವೇ ಬರವಣಿಗೆ ಆಗಿರುತ್ತೆ. ರೇಖಾ ವಿನ್ಯಾಸಗಳನ್ನ ಕ್ರಮಬದ್ಧವಾಗಿ ಬರೆದಾಗ ಬರವಣಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬರವಣಿಗೆಗೆ ಲಿಪಿಗಳ ಪರಿಚಯ, ರೇಖಾ ವಿನ್ಯಾಸದ ಪರಿಚಯ, ಅಕ್ಷರ ರಚನೆ, ಸಂಯೋಜನೆ, ಜೊತೆಗೆ ಚಿಹ್ನೆಗಳು, ವಾಕ್ಯ ರಚನೆಗಳ ಜ್ಞಾನ ಇರ್ಬೇಕಾಗತ್ತೆ. ಉತ್ತಮ ಬರವಣಿಗೆ ಬರೆಯುವಂತವರಿಗೆ ಏನೇನೆಲ್ಲ ಜ್ಞಾನ ಇರಬೇಕು? ಲಿಪಿಗಳ ಪರಿಚಯ ಇರಬೇಕು, ರೇಖಾ ವಿನ್ಯಾಸದ ಪರಿಚಯ ಇರಬೇಕು, ಅಕ್ಷರ ರಚನೆ ಹಾಗೂ ಸಂಯೋಜನೆ, ಚಿಹ್ನೆಗಳು, ಎಲ್ಲೆಲ್ಲಿ ಫುಲ್ ಸ್ಟಾಪ್ ಕೊಡ್ಬೇಕು, ಎಲ್ಲೆಲ್ಲಿ ಕಾಮ ಕೊಡ್ಬೇಕು, ಎಲ್ಲೆಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಚೂಸ್ ಮಾಡ್ಬೇಕು, ಇದೆಲ್ಲದೂ ಕೂಡ ಜ್ಞಾನ ಇರ್ಬೇಕಾಗತ್ತೆ. ಇನ್ನು ಕೈ ಬರಹದ ಕೌಶಲ್ಯಗಳು ಅಂತ ನೋಡಿದಾಗ ಸೂಕ್ತ ಭಂಗಿಯಲ್ಲಿ ಕುಳಿತು ಬರಿಬೇಕು, ಲೇಖನ ಸಾಮಗ್ರಿಗಳನ್ನ ಸರಿಯಾದ ರೀತಿಯಲ್ಲಿ ಹಿಡಿಬೇಕು. ಓಕೆ, ಪೆನ್ನು ಪೆನ್ಸಿಲ್ ಅವನ್ನೆಲ್ಲ ಸರಿಯಾಗಿ ಹಿಡ್ಕೊಂಡು ಬರೆಯುವಂತದ್ದು. ಮೂಲ ರೂಪಕ್ಕೆ ಅನುಗುಣವಾಗಿ ಅಕ್ಷರಗಳನ್ನ ಬರೆಯಬೇಕು. ಅಕ್ಷರಗಳು, ಪದಗಳು ಮತ್ತು ವಾಕ್ಯಗಳನ್ನ ಸುಸಂಬದ್ಧವಾಗಿ ಜೋಡಿಸಿ ಬರಿಬೇಕು. ಆಮೇಲೆ ಅರ್ಥಬದ್ಧ ಹಾಗೂ ವ್ಯಾಕರಣ ನಿಯಮಕ್ಕೆ ಅನುಗುಣವಾಗಿ ಬರಿತಾ ಹೋಗ್ಬೇಕು. ವಾಕ್ಯಗಳಲ್ಲಿ ಲೇಖನ ಚಿಹ್ನೆಗಳನ್ನ ಸರಿಯಾದ ಸ್ಥಾನದಲ್ಲಿ ಉಪಯೋಗಿಸ್ಬೇಕು. ನೋಡಿ ಮತ್ತು ಕೇಳಿ ಹಾಗೂ ಅನುಕರಣೆ ತತ್ವ, ಈ ಕೌಶಲ್ಯ ರೂಢಿಯಾಗಬೇಕು. ಓಕೆ, ದುಂಡಾಗಿ ಸ್ಪಷ್ಟವಾಗಿ, ಓಕೆ, ಆಮೇಲೆ ವೇಗವಾಗಿ ಬರಿಬೇಕು. ನೇರವಾದ ಸಾಲಿನಲ್ಲಿನೇ ಬರಿತಾ ಹೋಗ್ಬೇಕು, ವಕ್ರವಾಗಿ ಬರಿಬಾರದು. ಇವೆಲ್ಲವೂ ಏನು? ಬರವಣಿಗೆ ಕೌಶಲ್ಯಕ್ಕೆ ಸಂಬಂಧಿಸಿದ್ದು. ಓಕೆ, ಇನ್ನು ನಾವು ನೆಕ್ಸ್ಟ್ ಒಂದು ಟಾಪಿಕ್ಗೆ ಬಂದಾಗ ನಾವು ಬೋಧನಾ ಕಲಿಕಾ ನಿಯಮಗಳು ಮತ್ತೆ ತಂತ್ರಗಳು, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ನಾವಿಲ್ಲಿ ಭಾಷಾ ಕೌಶಲ್ಯಗಳು ಅಂತ ನೋಡಿದಾಗ ಚೆನ್ನಾಗಿ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಬಹಳಷ್ಟು ಸರಿ ಪ್ರಶ್ನೆ ಬಂದಿರೋದೇನು ಅಂತ ಹೇಳಿದ್ರೆ, ಸ್ವೀಕೃತಿ ಮತ್ತೆ ಉತ್ಪಾದಕ ಕೌಶಲ್ಯಗಳ ಬಗ್ಗೆ ಬಹಳಷ್ಟು ಸಲ ಪ್ರಶ್ನೆಗಳು ಬಂದಿದೆ. ಓಕೆ, ಇಲ್ಲಿ ನೋಡಿ, ಆಲಿಸುವುದು ಅಂತ ಏನಿದೆ, ಇದು ಏನು? ಸ್ವೀಕೃತಿ ಕೌಶಲ್ಯ. ಓಕೆ, ಜೊತೆಗೆ ಓದುಗಾರಿಕೆ ಕೂಡ ಸ್ವೀಕೃತಿ ಕೌಶಲ್ಯ. ಇದು ಉತ್ಪಾದಕ ಅಂತ ಇದೆ, ಇದು ಉತ್ಪಾದಕ ಕೌಶಲ್ಯ ಅಲ್ಲ, ಇದು ಸ್ವೀಕೃತಿ ಕೌಶಲ್ಯ. ಯಾಕೆ ಇದು ಸ್ವೀಕೃತಿ ಕೌಶಲ್ಯ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಾವು ಓದೋದನ್ನ ರಿಸೀವ್ ಮಾಡ್ಕೊಳ್ತೀವಿ, ಅಂದ್ರೆ ಅಕ್ಷರವನ್ನ ನೋಡ್ಕೊಂಡು ನಾವು ಓದ್ತಾ ಹೋಗ್ತೀವಿ, ಅದನ್ನ ಸ್ವೀಕೃತಿ ಮಾಡ್ಕೊಂಡು ನಾವು ಓದ್ತಾ ಹೋಗ್ತೀವಿ, ಅಂದ್ರೆ ಓದೋದನ್ನ ಮಾಡ್ತೀವಿ. ಸೊ ಹಾಗಾಗಿ ಇದು ಸ್ವೀಕೃತಿ ಕೌಶಲ್ಯ ಆಗುತ್ತೆ. ಓಕೆ, ಇನ್ನು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಬಂದಾಗ ನೋಡಿ, ಮಾತುಗಾರಿಕೆ ಅಂದ್ರೇನು? ಇದು ರಾಂಗ್, ಇದು ಏನು ಸ್ವೀಕೃತಿ ಅಲ್ಲ. ಇದು ಸ್ವೀಕೃತಿ ಯಾವುದು? ಓದುಗಾರಿಕೆ ಮತ್ತೆ ಆಲಿಸುವುದು ಏನಿದೆಯಲ್ಲ, ಇವೆರಡು ಕೂಡ ಸ್ವೀಕೃತಿ ಕೌಶಲ್ಯಗಳು. ಮಾತುಗಾರಿಕೆ ಮತ್ತೆ ಬರಹಗಾರಿಕೆ ಏನಿದೆಯಲ್ಲ, ಇವೆರಡು ಕೂಡ ಉತ್ಪಾದಕ ಕೌಶಲ್ಯಗಳು. ಕ್ಲಿಯರ್? ಯಾಕಂದ್ರೆ ಇದನ್ನ ನೋಡಿ ಮತ್ತೆ ಎಲ್ಲೋ ನೋಡಿ ನೀವು ಕಮೆಂಟ್ ಮಾಡ್ತೀರಾ, ಅದಕ್ಕೆ ನಾನು ಇದನ್ನ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಬಂದಿದ್ದು. ಓಕೆ, ಆಲಿಸುವುದು ಅಂತ ಬಂದಾಗ ಇದೇನಾಗುತ್ತೆ? ಇದು ಸ್ವೀಕೃತಿ ಕೌಶಲ್ಯ. ಮಾತುಗಾರಿಕೆ ಏನಾಗಿರುತ್ತೆ? ಇದು ಉತ್ಪಾದಕ ಕೌಶಲ್ಯ. ಓಕೆ, ಓದುಗಾರಿಕೆ ಏನಿದೆಯಲ್ಲ, ಇದು ಕೂಡ ಓದುಗಾರಿಕೆ ಏನು? ಇದು ಸ್ವೀಕೃತಿ ಕೌಶಲ್ಯ. ಓದುಗಾರಿಕೆ ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕು. ಓದುಗಾರಿಕೆ ಸ್ವೀಕೃತಿ ಕೌಶಲ್ಯ. ಓಕೆ, ಮಾತುಗಾರಿಕೆ ಏನು? ಉತ್ಪಾದಕ ಕೌಶಲ್ಯ. ಬರಹಗಾರಿಕೆ ಏನು? ರೈಟಿಂಗು, ಇದು ಕೂಡ ಪ್ರೊಡಕ್ಟಿವ್ ಸ್ಕಿಲ್, ಅಂದ್ರೇನು? ಉತ್ಪಾದಕ ಕೌಶಲ್ಯ. ಓಕೆ, ಎಸ್, LSRW ಅಲ್ಲಿ ನೋಡಿ, ಈ ಲಿಸನಿಂಗ್ ಮತ್ತೆ ರೀಡಿಂಗ್ ಏನಿದೆಯಲ್ಲ, ಇವೆರಡು ಏನು? ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ, ಅಂದ್ರೇನು? ಸ್ವೀಕೃತಿ ಕೌಶಲ್ಯಗಳು ಅಂತ. ಈ ಸ್ಪೀಕಿಂಗ್ ಮತ್ತೆ ರೈಟಿಂಗ್ ಇವೆರಡು ಏನು? ಪ್ರೊಡಕ್ಟಿವ್ ಸ್ಕಿಲ್ಸ್, ಅಂದ್ರೇನು? ಉತ್ಪಾದಕ ಕೌಶಲ್ಯಗಳು ಅಂತ ಹೇಳಿ. ಸೊ ಕ್ಲಿಯರ್? ಎಸ್. ಸೊ ನಾವು ಮುಂದಿನ ಒಂದು ತರಗತಿಯಲ್ಲಿ ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಟಾಪಿಕ್ಸ್ ಅನ್ನ ನೋಡ್ತಾ ಹೋಗೋಣ ಅಕಾರ್ಡಿಂಗ್ ಟು ಸಿಲೆಬಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.